ಹಾಯ್ ಹೆಲೋ ವೆಲ್ಕಮ್ ಟು ಅನದರ್ ವ್ಲಾಗ್. ಇದು ನಮ್ಮ ಮುದ್ದಿನ ಮಗಳ ಬರ್ಡೇ ವಿಡಿಯೋ ಆಗಿರುತ್ತೆ. ಅಂದರೆ ನನ್ನ ತಂಗಿ ಮಗಳದು ಮೊದಲನೇ ವರ್ಷದ್ದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಇದು. ತಂಗಿ ಬಾಮೈದ ಮಗು ಎಲ್ಲ ಸೇರಿ ಟೆಂಪಲ್ಗೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ನಾವು ಸಿಂಪಲ್ಲಾಗಿ ಏನಾದರೂ ಡೆಕೋರೇಷನ್ ಮಾಡಬೇಕು ಅಂತೇಳಿ ಅರ್ಜೆಂಟಲ್ಲಿ ನಮಗೆ ಆಗೋಷ್ಟು ಮಟ್ಟಿಗೆ ನಾವು ಡೆಕೋರೇಷನ್ ಮಾಡ್ತಾಯಿದ್ವಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಒಂದು ಸಿಂಪಲ್ಲಾಗಿ ಬರ್ಡೇ ಡೆಕೋರೇಷನ್ ಮಾಡುವಂಥೇಳಿ ನಾನು, ತಂಗಿ ಮತ್ತು ಅಪ್ಪ 3 ಜನ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ವಿ. ಗೈಸ್, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಯಾವುದೇ ಕೆಲಸದಲ್ಲಿ ಪರ್ಫೆಕ್ಟ್ ಅಂತ ಇರಲ್ಲ. ಅಂದರೆ ಒಂದು ಎಕ್ಸಾಂಪಲ್, ಈಗ ಒಂದು ಮನೆ ಕೆಲಸ ಆಗಿರಲಿ, ಒಂದು ಅಡುಗೆ ಕೆಲಸ ಆಗಿರಲಿ, ನಾವು ನಮ್ಮ 100% ಎಫರ್ಟ್ ಅಷ್ಟೇ ಪ್ರೀತಿಯಿಂದ ಅದನ್ನ ಮಾಡಿದರೆ ಮಾತ್ರ ಆ ಕೆಲಸಕ್ಕೊಂದು ಸಾರ್ಥಕತೆ ಸಿಗುತ್ತೆ. ನಾವು ಬೇಕಾಬಿಟ್ಟು ಮನಸ್ಸೆಲ್ಲೋ ಅದನ್ನೆಲ್ಲೋ ಮಾಡ್ತಾಯಿದ್ರೆ ನಾವು ಕೆಲಸ ಮಾಡಿನೂ ವೇಸ್ಟ್ ಅಲ್ವಾ. ಒಬ್ಬರು ನೋಡ್ತಾ ಇದ್ದಾರೆ, ಅವರಿಗೆ ಕಾಣಿಸ್ಬೇಕು ಅಂತ ನಾವು ಕೆಲಸ ಮಾಡೋ ಬದಲು ಮನಸ್ಸಿಟ್ಟು ನಮ್ಮ 100% ಕೊಟ್ಟು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಆ ದೇವರು ಸಹ ಮೆಚ್ತಾನೆ ಅಂತ ಹೇಳ್ತೀನಿ ನಾನು. ಈ ಮನುಷ್ಯ ಏನು ಗೊತ್ತಾ, ನಾನು ನನ್ನಿಂದಾನೇ ಎಲ್ಲ ಅನ್ನೋ ಈ ಅಹಂಕಾರನ ಬಿಟ್ಟರೆ ಉಂಟಲ್ಲ, ಅವನು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ. ಅವನು ಅಂದ್ಕೊಂಡಿರ್ತಾನೆ ನಾನು ಮುಂದೆ ಹೋಗ್ತಿದ್ದೀನಿ ಅಂತ, ಆದರೆ ಅವನು ಎಲ್ಲಿರ್ತಾನೋ ಅಲ್ಲೇ ಇರ್ತಾನೆ. ಡೆಕೋರೇಷನ್ ಮಾಡ್ತಾ ಮಧ್ಯದಲ್ಲಿ ನನಗೆ ಮತ್ತು ನನ್ನ ತಂಗಿಗೆ ಸ್ವಲ್ಪ ಚಿಕ್ಕದಾಗಿ ಒಂದು ಜಗಳ ಆಯಿತು. ಅದು ಮಾಮೂಲಿ ಇರೋದೇ ಅಲ್ವಾ. ಅವಳು ಈ ಥರ ಮಾಡಬೇಕು, ನಾನು ಈ ಥರ ಮಾಡಬೇಕು ಅಂತೇಳಿ ಸ್ವಲ್ಪ ಹೊತ್ತು ಜಗಳ ಆಗಿ, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಮತ್ತೆ ಪುನಃ ಬಂದು ನಾನು ಅವಳನ್ನ ಕಾಡಿಸಿ ರೇಗಿಸಿ ಏನೆಲ್ಲೋ ಆಗಿ ಮತ್ತೆ ಪುನಃ ರಾಜೆ ಆಯಿತು. ನಮ್ಮದೊಂದು ಮಾಮೂಲಿ ಕೋಳಿ ಜಗಳ ಇದ್ದೇ ಇರ್ತದೆ. ಇದಕ್ಕೆ ಹೇಳೋದಲ್ಲ ಅಕ್ಕ ತಂಗಿ ಸಂಬಂಧ ಅಂತೇಳಿ.
ನೆಕ್ಸ್ಟ್ ಒಂದು ದೊಡ್ಡ ಕೆಲಸ ಇದ್ದಿದ್ದು ನಮಗೆ ಇವಳಿಗೆ ಬಟ್ಟೆ ಹಾಕೋದು ಮತ್ತು ಬೊಟ್ಟಿಡೋದು. ತುಂಬ ಕಳ್ಳಿ ಅಂತ ಹೇಳಿದ್ರೆ ತುಂಬ ಕಳ್ಳಿ. ಒಂದು ಬಟ್ಟೆ ಹಾಕೋಕ್ಕೆ ಕೇಳಲ್ಲ, ಬೊಟ್ಟಿಡೋಕ್ಕೂ ಕೇಳಲ್ಲ. ಕೈಯಲ್ಲಿ ಅವಳಿಗೆ ಬಲೂನ್ ಕೊಟ್ಕೊಂಡು ಏನೋ ತೋರಿಸ್ಕೊಂಡು ಹಾಗೂ ಹೀಗೋ ಬೊಟ್ಟು ಎಲ್ಲ ಹಾಕಿದ್ವಿ, 2 ಜುಟ್ಟು ಕಟ್ಟಿದ್ವಿ. ಅಷ್ಟೊತ್ತಿಗಾಗಲೇ ಅವಳಿಗೆ ಅಲ್ಲಿ ವಿಡಿಯೋ ಶೂಟ್ ಆಗ್ತಿರೋದು ಗೊತ್ತಾಯಿತು. ಅಷ್ಟು ಬೇಗ ಅದನ್ನ ತೋರಿಸ್ತಾ ಇದ್ಲು ಅವಳು. ನಮಗೆ ಮತ್ತು ಸ್ವಲ್ಪ ಡೆಕೋರೇಷನ್ಗೆ ಲಾಸ್ಟಿಗೆ ಇವನು ಸ್ವಲ್ಪ ಹೆಲ್ಪ್ ಮಾಡಿದೆ. ಇವನ ಹೆಸರು ಚೈತ್ರೇಶ್ ಅಂತೇಳಿ, ಇವನು ತಂಗಿ ಗಂಡಂದು ರಿಲೇಟಿವು. ಕೇಕ್ ಬಂತು, ಹಾಗೆ ಕೇಕ್ನ ಓಪನ್ ಮಾಡ್ತಾ ಇದ್ದಾರೆ. ಕೇಕ್ ಅಂತೂ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿತ್ತು. ನೋಡೋಕ್ಕೆ ಹೇಗೆ ಚೆನ್ನಾಗಿದ್ದು, ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿತ್ತು. ಇಲ್ಲೇ ನಿಯರ್ ಬೈ ಶಾಪಲ್ಲಿ ಕೇಳಿದ್ದಕ್ಕೆ 3 kgಗೇನೋ 3000 ರುಪೀಸ್ ಏನೋ ಹೇಳಿದ್ರು. ಹಾಗೆ ಅವಳ ಫ್ರೆಂಡ್ಗೆ ಹೇಳಿ ಮಂಗಳೂರಿಂದ ಕೇಕ್ ತರಿಸಿದ್ಲು. ತುಂಬಾ ಚೆನ್ನಾಗಿತ್ತು. ನನಗಂತೂ ಕೇಕ್ ತುಂಬಾ ಖುಷಿಯಾಯಿತು. ಬಟ್ಟೆ ಹಾಕೋಕ್ಕೆಲ್ಲ ಫುಲ್ ರಂಪ ಮಾಡಿದ್ದು. ಕೇಕ್ ಕಟ್ ಮಾಡೋತ್ತಿಗೆ ಎಲ್ಲಿ ರಂಪ ಮಾಡ್ತಾಳೋ ಅಂತ ಅನಿಸ್ಬಿಟ್ಟಿತ್ತು. ಆದರೆ ಸ್ವಲ್ಪ ಸೈಲೆಂಟಾಗಿದ್ಲು, ಪರವಾಗಿಲ್ಲ. ಸ್ವಲ್ಪ ಏನೋ ಅಳೋ ಥರ ಮಾಡಿದ್ಲು. ಅಷ್ಟೊತ್ತಿಗೆ ಇವಳು ಸ್ವಲ್ಪ ಕೇಕ್ ಪೀಸ್ನ ಕೊಟ್ಟಾಗ ಅಲ್ಲೇ ಸಮಾಧಾನ ಆದ್ಲು. ಅಲ್ಲೇ ಚಪ್ಪಾಸ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಕ್ಯಾಟ್ರಿಂಗಿಂದ ಊಟ ತರಿಸಿದ್ರು ನೋಡಿ. ನಮ್ಮ ಫೇವ್ರೆಟ್ ಕೋಳಿ ಸುಕ್ಕ ಇದೆ, ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಇದೆ, ತರಕಾರಿ ಸಾಂಬಾರಿದೆ. ಆಮೇಲೆ ಈ ಕಡೆ ಬಂದರೆ ನೂಲ್ಪುಟ್ಟಿದೆ, ಆಮೇಲೆ ಕೇಸರಿ ಬಾತ್ ಮತ್ತು ಚಿಕನ್ ಸಾರಿದೆ, ಉಪ್ಪಿನಕಾಯಿ ಮತ್ತು ಕಬಾಬ್, ಆಮೇಲೆ ರೈಸ್. ಹಾಗೆ ಎಲ್ಲ ಊಟ ಎಲ್ಲ ಮುಗಿಸಿದ್ವಿ. ಸಿಂಪಲ್ಲಾಗಿ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಹಾಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಾಯಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.